ರಾಮದುರ್ಗ ನಗರಕ್ಕೆ ಸಭಾಪತಿ ಮಾನ್ಯ ಬಸವರಾಜ ಹೊರಟ್ಟಿಯವರು ಭೇಟಿಯನ್ನು ನೀಡಿದರು. ಹುಬ್ಬಳ್ಳಿಯಿಂದ ಸವದತ್ತಿ ಮಲ್ಲಣ್ಣ ಯಾದವಾಡ್ ಅವರ ಗೌರವ ಸ್ವೀಕರಿಸಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಸಭಾಪತಿ ಬಸವರಾಜ ಹೊರಟ್ಟಿ ಏನು ಹೇಳಿದರು ಬನ್ನಿ ನೋಡ್ಕೊಂಬರೋಣ. ಬಂದಾರ ಮೂರ್ತಿ ಮಾಡಿ ಹಾಕಿದ್ದಾರೆ. ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರುವಂಥ ಬಸವರಾಜ ಹೊರಟ್ಟಿ ಅವರು ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಭೇಟಿಗಾಗಿ ರಾಮದುರ್ಗಕ್ಕೆ ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದೆ. ಸರ್, 2028 ಚುನಾವಣೆ ಬಳಿಕ ರಾಮದುರ್ಗದಲ್ಲಿ ಮಹದೇವಪ್ಪ ಯಾದವಾಡ್ ಅವರಿಗೆ ಕಡೆಗಣಿಸಲಾಗ್ತಾ ಇದೆ. ರಾಜಕೀಯಗಳು ಮಾತಾಡೋದಲ್ಲ. ಮಹದೇವಪ್ಪರ ಮಗಳ ಮದುವೆ ಸಲುವಾಗಿ ಬಂದಿದ್ದೀನಿ. ಇನ್ನು ಬೆಂಗಳೂರಾಗಿದ್ದೆ. ಅದಕ್ಕೆ ಅವರಿಗೆ ಮದುವೆಗೆ ಆಮಂತ್ರಣ ಕೊಟ್ಟಿದ್ದು ಬರೋಕ್ಕಾಗಿಲ್ಲ. ಅದಕ್ಕೆ ಹೊರತಾಗಿ ಉಳಿದ ರಾಜಕೀಯ ಬಗ್ಗೆ ತಾವು ಕೂಡ ಸಾಕಷ್ಟು ಶಿಕ್ಷಣ ಇಲಾಖೆ ಸಚಿವರಾಗಿದ್ದಾಗ ಸಾಕಷ್ಟು ತಮ್ಮ ಕಾರ್ಯರೂಪಗಳು ಏನಿದ್ವು ಅವು ಈ ಸರ್ಕಾರಗಳು ಬಂದಾಗ ಯಾವುದನ್ನು ಸರಿಯಾಗಿ ಅವ್ರು ನಿರ್ವಹಿಸ್ತಾ ಇಲ್ಲ ಅಂತ ಮಾಹಿತಿ. ಅದು ನಾನು ಒಪ್ತೀನಿ ಅಂತ ಹೇಳೋದು. ಯಾಕಂದ್ರೆ ಇವತ್ತು ದಿನನಿತ್ಯ ನೋಡ್ತೀನಿ ನಾವು ರಿಸಲ್ಟ್ ನೋಡೋದು ಮತ್ತೊಂದು ಇದೊಂದು ಶಿಕ್ಷಣದಲ್ಲಿ ವ್ಯವಸ್ಥೆಯಲ್ಲಿ ಸರಿಯಾಗಿಲ್ಲ ಅಂತೇಳಿ ನನಗೆ ಅನಿಸ್ತಿದೆ. ಸಾಕಷ್ಟು ವಿಚಾರವನ್ನು ನಾನು ಹೇಳಿದ್ದೀನಿ. ಹಿಂದಿ ಶಿಕ್ಷಕ ಇರಬೇಕು, ಮತ್ತೊಂದಿರ್ಬೋದು ಎಲ್ಲ ಹೇಳಿದ್ದೀನಿ. ಸರ್ಕಾರ ಕೇಳ್ತಿರ್ತೀವಿ. ಸರ್ಕಾರ ಕಾರ್ಯದರ್ಶಿಗೆ ನಾನು ನಿನ್ನೆ ಹೇಳಿದ್ದೀನಿ. ಅವರು ಸಭಾಪತಿಯವರ ಮಾತನ್ನು ಗೌರವಿಸೋದಿಲ್ಲ ಅನ್ನುವಂಥ ಭಾವನೆ ನನಗೆ ಬಂದಿದೆ. ಅದಕ್ಕೆ ನಾನು ಯಾವುದೇ ಒಂದು ವೇದಿಕೆಯಲ್ಲಿ ಹೇಳೋಕ್ಕಾಗೋಲ್ಲ. ಬಟ್ ಅವ್ರನ್ನ ಸಭೆ ಕರೆದು ಹೇಳಿ ನಾನು ಹೇಳುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಶಿಕ್ಷಣ ವ್ಯವಸ್ಥೆ ಪ್ರೈಮರಿ ಸೆಕೆಂಡ್ರಿ ಭಾಳಷ್ಟು ಸ್ವಲ್ಪ ನೆಗ್ಲಿಜೆನ್ಸ್ ನಡೀತಿದೆ. ಅಲ್ಲಿ ಭ್ರಷ್ಟಾಚಾರ ಜಾಸ್ತಿ ನಡೀತಿದೆ. ಜನ ಗಮನಕ್ಕೆ ಬಂದಿದೆ. ಸಂಬಂಧಪಟ್ಟವರು ಕೂಡ ನಾನು ಸಭೆ ಮಾಡಿ ಇನ್ನೊಂದು ವಾರ ಬಿಟ್ಟು ಸಭೆ ಮಾಡಿ ಒಂದು ನಿರ್ಣಯವನ್ನು ಹೇಳ್ತೀನಿ. ಸರ್ಕಾರಕ್ಕೆ ಮಾಡ್ತೀನಿ. ಈ ಒಂದು ಶಿಕ್ಷಣ ಇಲಾಖೆ ಅಭಿವೃದ್ಧಿ ಆಗಲಿಕ್ಕೆ ಒಂದು ಗ್ಯಾರಂಟಿ ಯೋಜನೆಗಳು ಏನಾದರೂ ಕಾರಣ ಆಗ್ತದೆ ಅಂತ. ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಈಗ ಅದೇನು ಅದಕ್ಕೆ ಸಂಬಂಧ ಬರೋಂಗಿಲ್ಲ. ಶಿಕ್ಷಣಕ್ಕೆ ಅಮೌಂಟ್ ಇರಬೇಕು, ಅದು ಇರ್ತಿದೆ. ಬಟ್ ಒಂದೇನಾದ್ರು ಮೂಲ ಇದು ಇಲ್ಲ ಅಂದ್ರೆ ಕೇರಳದಲ್ಲಿ ಒಂದು ಕ್ಲಾಸ್ ರೂಮ್ ಒಬ್ಬ ಶಿಕ್ಷಕ ಅಂತ ಇರ್ತಾರೆ. ನಮ್ಮಲ್ಲಿ ಸುಮಾರು ಹುದ್ದೆಗಳು 1000 ಗಂಟೆ ಹುದ್ದೆ ಖಾಲಿದಾವೆ. 29,000 ಹುದ್ದೆ ಖಾಲಿದಾವೆ. ಖಾಲಿದ್ದಲ್ಲಿ ಮಕ್ಕಳಿಗೆ ನೀವು ಕನಿಷ್ಠ ಇಲ್ಲಂದ್ರೆ ಒಬ್ಬ ಶಿಕ್ಷಕ ಕೊಡೋದು ದೊಡ್ಡದು. ಅದನ್ನು ಮಾಡಿಲ್ಲ, ಅದು ಮಾಡಬೇಕಂತ ಹೇಳಿದ್ದೀನಿ. ಈಗಾಗಲೇ ಮತ್ತು ಶಿಕ್ಷಣ ಮಂತ್ರಿಗಳು ಹುದ್ದೆಯನ್ನು ತುಂಬ್ತೀವಿ ಅಂತಾರೆ. ಕನಿಷ್ಠ ನಂದು ಏನು ಹೇಳೋದಂದ್ರೆ ನಾನಿದ್ದಾಗ ಮಾಡಿದ್ದೀನಿ 48,000 ಜನ ಶಿಕ್ಷಕರು ಅಂತ ಮಾಡಿದ್ದೀನಿ. ಏನೂ ಮಾಡೋದಿದ್ದು ಕನಿಷ್ಠ ಶಿಕ್ಷಕರನ್ನು ಕೊಡುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಸರ್, 95 ಬೈ ಎಲೆಕ್ಷನಲ್ಲಿ ಸಾಕಷ್ಟು ಜಿದ್ದಾಜಿದ್ದನ್ನು ಕಾಣಿತ್ತು ದಾವಣಗೆರೆ ಮತ್ತು ಬಾಗಲಕೋಟೆ. ನಾನು ರಾಜಕೀಯ ಬಗ್ಗೆ ಏನು ಮಾತಾಡಿ ಬರೋಂಗಿಲ್ಲ. ಸಭಾಪತಿಯೂ ನನಗೆಲ್ಲ ಪಕ್ಷಗಳಷ್ಟೇ.
ಎಲ್ಲರೂ ಅಷ್ಟೇ ರಾಜಕೀಯ ಬಗ್ಗೆ ನಮ್ಮ ಸರ್ ಈಗ ಅನ್ಎಡೆಡ್ ಸ್ಕೂಲ್ಗಳಿಗೆ ಈಗ 95ರ ಮಟ್ಟ ಗ್ರ್ಯಾಂಟ್ ತಾವಿದ್ದಾಗ ಮಾಡಿದ್ದು. ಸಾವಿರಾರು ಶಿಕ್ಷಕರು ತಮ್ಮ 487 95 ಆಗಿದೆ. ಆಗಿದೆ ಸರ್. 95 2000 ಒಪ್ಕೊಂಡಾರ ಮುಖ್ಯಮಂತ್ರಿ 2000 ತನಕ ಒಪ್ಕೊಂಡಾರ ಬಜೆಟ್ನ ಮಾಡ್ತೀವಿ ಅಂದ್ರೆ ಮಾಡ್ತಾರೆ.